ಬಾಂಗ್ಲಾದೇಶದಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಿದೆ, ರಕ್ಷಣೆ ಮಾಡಿ ಅಂತ ಪ್ರಿಯಾಂಕಾ ವಾದ್ರಾ ಲೋಕಸಭೆಯಲ್ಲಿ ದನಿ ಎತ್ತಿದ್ದಾರೆ. ಇದರ ಮಧ್ಯೆಯೇ ನೆಹರು ಬರೆದಿದ್ದ 51 ಪತ್ರಗಳನ್ನು ವಾಪಸ್ ಕೊಡೋದಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೂ ಕೂಡ ಬಿಜೆಪಿ ಆಗ್ರಹಿಸಿದೆ. ಸಂಸತ್ಗೆ ಪ್ಯಾಲೆಸ್ತೀನ್ ಬ್ಯಾಗ್ ತಂದ ಪ್ರಿಯಾಂಕಾ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಇಂದು ಸಂಸತ್ ಭವನಕ್ಕೆ ಪ್ಯಾಲೆಸ್ತೀನ್ ಎಂದು ಬರೆದಿದ್ದ ಬ್ಯಾಗ್ ತಂದರು. ಸ್ಯಾರಿ ಜೊತೆ ಕಪ್ಪು ಕೋಟ್ ಧರಿಸಿದ್ದ ಪ್ರಿಯಾಂಕಾ ಪ್ಯಾಲೆಸ್ತೀನ್ ಬರಹ, ಕಲ್ಲಂಗಡಿ, ಪಕ್ಷಿ, ಗಿಡ, ವಿವಿಧ ಬಣ್ಣಗಳ ಚಿತ್ರಗಳಿದ್ದ ಬ್ಯಾಗ್ ಹಿಡಿದು ಅಧಿವೇಶನಕ್ಕೆ ಬಂದರು. ಇದಕ್ಕೆ ಬಿಜೆಪಿ ನಾಯಕರು ತೀಕ್ಷ್ಣ ಪ್ರತಿಕ್ರಿಯಿಸಿದ್ದು, ಗಾಂಧಿ ಕುಟುಂಬ ಯಾವಾಗಲೂ ತುಷ್ಟೀಕರಣದ ಬ್ಯಾಗ್ ಅನ್ನು ಹೊತ್ತಿದೆ, ಚುನಾವಣೆಯಲ್ಲಿ ಅವರ ಸೋಲಿಗೆ ತುಷ್ಟೀಕರಣದ ಚೀಲವೇ ಕಾರಣ ಅಂತ ಟೀಕಿಸಿದೆ. ಕಾಂಗ್ರೆಸ್ तुष्टीकरण करती है, वो मुस्लिम समाज का भला नहीं करती. ಲೋಕಸಭೆಯಲ್ಲಿ ಬಾಂಗ್ಲಾ ಹಿಂದೂಗಳ ಬಗ್ಗೆ ಪ್ರಿಯಾಂಕಾ ಪ್ರಸ್ತಾಪ. ಪ್ಯಾಲೆಸ್ತೀನಿ ಬಾವುಟದ ಬ್ಯಾಗ್ ಜೊತೆ ಪ್ರಿಯಾಂಕಾ ಸಂಸತ್ ಪ್ರವೇಶಿಸಿದ್ರು. ಲೋಕಸಭೆ ಕಲಾಪದಲ್ಲಿ ಇದೇ ಪ್ರಿಯಾಂಕಾ ವಾದ್ರಾ ಬಾಂಗ್ಲಾದೇಶದಲ್ಲಿನ ಹಿಂಸಾಚಾರದ ಬಗ್ಗೆ ಪ್ರಸ್ತಾಪಿಸಿದ್ರು. ಬಾಂಗ್ಲಾ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ಸರ್ಕಾರ ಮಾತನಾಡಲಿ ಅಂತ ಆಗ್ರಹಿಸಿದ್ರು. कि बांग्लादेश में जो अल्पसंख्यकों के साथ, जो हिंदुओं और ईसाइयों के साथ अत्याचार हो रहा है, उसके खिलाफ इस सरकार को आवाज उठानी चाहिए. बांग्लादेश की सरकार के साथ बातचीत करनी चाहिए और पूरा समर्थन देना चाहिए. ಪ್ರಪಂಚ ಸುತ್ತುವ ಮೋದಿ ಮಣಿಪುರಕ್ಕೆ ಏಕೆ ಹೋಗ್ತಿಲ್ಲ? ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಖರ್ಗೆ ಕಿಡಿ. ರಾಜ್ಯಸಭೆಯಲ್ಲಿ ಮಣಿಪುರ ಹಿಂಸಾಚಾರದ ಬಗ್ಗೆ ಪ್ರಸ್ತಾಪಿಸಿದ ಕಾಂಗ್ರೆಸ್ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಣಿಪುರದಲ್ಲಿ ನಿರಂತರವಾಗಿ ಹಿಂಸಾಚಾರ ಆಗ್ತಿದೆ, ಪ್ರಪಂಚ ಸುತ್ತಲೂ ಪ್ರಧಾನಿಗೆ ಸಮಯ ಸಿಗುತ್ತದೆ, ಆದರೆ ಮಣಿಪುರಕ್ಕೆ ಹೋಗಲು ಸಮಯ ಸಿಗ್ತಿಲ್ಲ ಅಂತ ಕಿಡಿಕಾರಿದ್ರು. मणिपुर में लगातार हिंसा और अशांति, लेकिन 1.5 साल में मोदी जी को मणिपुर की हालात का जायजा लेने का समय नहीं मिला. वो पूरे दुनिया में फिर रहे हैं, सब जगह जाने का मौका उनको मिलता है, लेकिन मणिपुर जाने के लिए वो तैयार नहीं है. ರಾಜ್ಯಸಭೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂವಿಧಾನದ ಬಗ್ಗೆ ಚರ್ಚೆ ಶುರು ಮಾಡಿದ್ರು. ಕಾಂಗ್ರೆಸ್ ಹಾಗೂ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ವಿರುದ್ಧ ನಿರ್ಮಲಾ ಸೀತಾರಾಮನ್ ವಾಗ್ದಾಳಿ ನಡೆಸಿದ್ರು. Sir, the Soviet model which the Congress party copied under Prime Minister Nehru, continued with Indira Gandhi, was a model which did not do any good to this country, sir. C. Rajagopalachari, the socialism, that socialism was refashioned as Mahalanobis model, the central command and control structure, the license quota Raj were all part of this. ನೆಹರು ಬರೆದಿದ್ದ 51 ಪತ್ರಗಳನ್ನು ವಾಪಸ್ ಕೊಡಿ. ಸೋನಿಯಾ, ರಾಹುಲ್ ಗಾಂಧಿಗೆ ಬಿಜೆಪಿ ಆಗ್ರಹ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಯಕರಿಗೆ ಬರೆದ ಪತ್ರಗಳನ್ನು ಸಂಸತ್ನಲ್ಲಿರುವ ಪ್ರಧಾನಮಂತ್ರಿ ಮ್ಯೂಸಿಯಂನಲ್ಲಿಟ್ಟಿದ್ರು. ಆದರೆ 2008ರಲ್ಲಿ ಸೋನಿಯಾ ಗಾಂಧಿ 51 ಪತ್ರಗಳನ್ನು ತಗೊಂಡು ಹೋಗಿದ್ರು. ಯಾಕೆ ತಗೊಂಡು ಹೋದ್ರು? ಆ ಪತ್ರಗಳಲ್ಲಿ ನೆಹರು ಏನು ಬರೆದಿದ್ರು? ಸಂಗ್ರಹಾಲಯದಲ್ಲಿ ಇರಬೇಕಿದ್ದ ನೆಹರು ಪತ್ರಗಳನ್ನು ತಕ್ಷಣ ವಾಪಸ್ ಕೊಡಿ ಅಂತ ಬಿಜೆಪಿ ಸೋನಿಯಾ ಗಾಂಧಿ ಕುಟುಂಬವನ್ನ ಆಗ್ರಹಿಸಿದೆ. ನಾಳೆ ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡನೆ. ಬಹುನಿರೀಕ್ಷಿತ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ನಾಳೆ ಲೋಕಸಭೆಯಲ್ಲಿ ಮಂಡಿಸಲು ಮೋದಿ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾಗಿ ಅಧಿವೇಶನದಲ್ಲಿ ಕಡ್ಡಾಯವಾಗಿ ಹಾಜರಿರುವಂತೆ ಎನ್ಡಿಎ ಮೈತ್ರಿಕೂಟದ ಸಂಸದರಿಗೆ ವಿಪ್ ಜಾರಿ ಮಾಡಲಾಗಿದೆ. ಒಂದು ದೇಶ ಒಂದು ಚುನಾವಣೆಗೆ ವಿಪಕ್ಷಗಳ ಸಂಸದರು ತೀವ್ರವಾಗಿ ವಿರೋಧಿಸಿದ್ದು, ನಾಳೆ ಲೋಕಸಭೆ, ರಾಜ್ಯಸಭೆಯಲ್ಲಿ ದೊಡ್ಡ ಕೋಲಾಹಲವೇ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.